ಸುಧೀಂದ್ರ ಸರ್, SC/ST OBC ಮೀಸಲಾತಿನ 50% ಏರಿಕೆ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಇದು ಸರ್ಕಾರದ ಬಳಿ ಇದೆ ಅಂತ ಅನ್ಕೊಳ್ತೀರಾ ನೀವು? ಕೋರ್ಟ್ನಲ್ಲಿ ಇದೆ, ಅದು ಹೇಗೆ ಮಾಡೋಕ್ಕಾಗತ್ತೆ ಇದನ್ನ? ಇಲ್ಲ, ಅದು ಇದಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ವಿಷಯ, ಒಂದು 20 ಸೆಕೆಂಡು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಏನೋ ಫಿಗರ್ಸ್ ಹೇಳ್ಬಿಟ್ಟು ಎಂಪ್ಲಾಯ್ಮೆಂಟ್ ಬಗ್ಗೆ ಹಂಗೆ ಜಾಸ್ತಿ. ನಾನು ಒಂದೇ ಒಂದು ಕ್ರಿಯೇಟ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ಎಲ್ಲ ಬೇಡ, ಪ್ರಧಾನಮಂತ್ರಿ ಏನು PMVKY ಪ್ರಧಾನಮಂತ್ರಿ ವಿಕಾಸ್ ಕೌಶಲ್ಯ ಯೋಜನೆ ಅಂತ ಮಾಡಿದ್ರು. ಈ 3 ಫೇಸಲ್ಲಿ 1.8 ಮಿಲಿಯನ್, 4.5 ಮಿಲಿಯನ್, 0.4 ಮಿಲಿಯನ್ ಟ್ರೈನಿಂಗ್ ಕೊಟ್ಟರು. ಇದು ಸರ್ಕಾರಿ ಡೇಟಾದಿಂದ ತೆಗೆದು ನಾನು ಮಾತಾಡ್ತಾ ಇರ್ತಕ್ಕಂಥ. ನಾನು 22, 21, 22, 23 ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲಿ 22 ಓನ್ಲಿ 14% ಹ್ಯಾಸ್ ಗಾಟ್ ಪ್ಲೇಸ್ಡ್, 23 43% ಹ್ಯಾಸ್ ಗಾಟ್ ಪ್ಲೇಸ್ಡ್, 22 42%, 23 7% ಹ್ಯಾಸ್ ಗಾಟ್ ಪ್ಲೇಸ್ಡ್. ಇದು ಅವ್ರ ಡೇಟಾ, ನಮ್ದಲ್ಲ. ಸೊ ಕೂತ್ಕೊಂಡು ಹೇಳ್ಬೇಕಾರೆ ಆಮೇಲೆ ಓವರಾಲಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು 19.2 ಇದ್ದಿದ್ದು, ಅಂದರೆ ಸಬ್ಸಿಕ್ವೆಂಟ್ 35.8% ಏರಿದೆ. ಇದು ಪಾರ್ಲಿಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ. ನಾನು ಹೇಳ್ತಾ ಇರೋದಲ್ಲ, ಜಗತ್ತಲ್ಲಿ ಯಾವ ಕಂಟ್ರಿದು ಇಲ್ಲ. ನೀವು ಥರ್ಡ್ ವರ್ಲ್ಡ್ ಕಂಟ್ರಿಗಳು ಅದನ್ನ ಹೇಳ್ತಾ ಇರೋದು. ನಮ್ಮದು ಅಲ್ಲಲ್ಲ, ನಿಮ್ ಗವರ್ನಮೆಂಟ್ ಅಲ್ಲಿ 7.8 ಕ್ರಾಸ್ ಆಗಿಲ್ಲ ರೀ. 35% ಏನ್ ಮಾತಾಡ್ತಿದ್ದೀರಾ? 35% ಇಲ್ಲ ಸರ್. ಒಂದ್ ನಿಮಿಷ ಕೇಳ್ರಿ. ಬಟ್ ಅವರು ಮೂಲತಃ ಜಾಬ್ ಸೆಕ್ಟರ್ ಅಲ್ಲೇನೆ ಇರೋದ್ರಿಂದ ಅಲ್ಲಲ್ಲ, ಈ ಪ್ರಧಾನಮಂತ್ರಿ ವಿಕಾಸ್ ಯೋಜನೆ ಇದು ನಿಮ್ದೇನ್ ಹೇಳ್ತಾ ಇದ್ದೀರಿ ನೀವು? ಒಂದು ಯೋಜನೆ ಇದು ನಾನು ಉತ್ತರ ಇದು ಕೊಡ್ತಾ ಇದ್ದೀನಿ. ಯೋಜನೆ ಹೆಸರು ಹೇಳಿಲ್ಲ ನಾನು. ನಾನು ಹೇಳ್ತಾ ಇರೋದು ಒಂದರಲ್ಲೇ ನಿಮ್ದು ಆತರ ಟ್ರೈನಿಂಗ್ ಕ್ಯಾಂಪ್ಗಳು ಹೇಗಾಗುತ್ತೆ ಗೊತ್ತಾ? ನಾನು ಹೇಳ್ತಾ ಇರೋದು ಪ್ರಧಾನಮಂತ್ರಿ ಯೋಜನೆಯಲ್ಲಿ ಒಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ದೀರಾ? ಓವರಾಲ್ ಜಾಬ್ ಆಗಿಲ್ಲ ಸರ್. ಒಂದು ನಿಮಿಷ, ಒಂದೇ ಒಂದು ಜಾಬ್ ಮಾರ್ಕೆಟ್ ಅಲ್ಲಿ ಇವ್ರದ್ದು ಆತರ ಇವ್ರು ಎಷ್ಟೊಂದು ಇದೆ. ಹಿಂಗೆ 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 ಡೇಟಾ ಕೊಟ್ಬಿಟ್ರಲ್ಲ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಸೆಲೆಕ್ಟಿವ್ ಆಗಿ ಒಂದು ಯೋಜನೆ ತಗೊಳಕ್ಕೆ ಅದೇ ತರ ವಿ ವಿಲ್ ಡಿಬೇಟ್ ಆಲ್ ದ ಎಲ್ಲ ಯೋಜನೆಗಳು ಬೇಕಾದ್ರೆ ಡಿಬೇಟ್ ಮಾಡಿ. ಹೌದು, ನೀವು ಹೇಳ್ತಕ್ಕಂಥ ಸತ್ಯ. ನೋಡಿ, ಈ ವಿಷಯ ಸಂಪೂರ್ಣವಾಗಿ ಶಾಸನ ಇದರದ್ದು ಬದ್ಧವಾಗೇ ಇಲ್ಲ. ಇದು ನಾಳೆ ಕೋರ್ಟ್ಗೆ ಹೋಗ್ತಾರೆ, ಜುಡಿಷಿಯರಿನೂ ಇನ್ವಾಲ್ವ್ ಆಗ್ತಕ್ಕಂಥ ಕೆಲಸ ಇರ್ತದೆ. ಜುಡಿಷಿಯರಿಲಿ ಕೂಡ ಇದಿರುತ್ತೆ. ಅದನ್ನೆಲ್ಲ ಒಂದು ಮನದಟ್ಟು ಒಂದು ಮಾಡ್ಕೊಂಡು ಈಗ ತಮಿಳ್ನಾಡಿನಲ್ಲಿ ಒಂದು ವಿಶೇಷ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಆ ರೀತಿ ಲೀಗಲ್ ಎಕ್ಸ್ಪರ್ಟ್ಸ್ನೆಲ್ಲ ಕೇಳ್ಬಿಟ್ಟೆ ಮಾಡಿರ್ತಾರೆ ನನಗೆ ಕೇಳಿದ್ರೆ. ಯಾಕೆಂದರೆ ಇವತ್ತು ಕೋರ್ಟ್ ಕೂಡ ವೆನ್ ದೇ ಆರ್ ಪ್ರೆಸೆಂಟೆಡ್ ವಿತ್ ಫ್ಯಾಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಹೌ ವಿ ಕ್ಯಾನ್ ಅಚೀವ್ ದಿಸ್, ನಾವು ಯಾವ ಥರ ಯಾವಾಗ ಈ 50% ಮಾಡ್ಬೋದು ಅಂತಕ್ಕಂಥದ್ದು ಅವ್ರಿಗೆ ಮನದಟ್ಟಿದ್ರೆ. ಈಗ ನಾಳೆ ಜಾತಿ ಗಣತಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಜಾತಿಗೆ ಬಿಹಾರ್ನಲ್ಲಿ ಬಂದಂತಹ ಸತ್ಯ, ಬಿಹಾರ್ನಲ್ಲಿ ಇದು ಮಾಡ್ಬಿಟ್ಟು ಅದನ್ನು ನೀವು ಕೋರ್ಟಿಗೆ ಪ್ರೆಸೆಂಟ್ ಮಾಡಿದ್ರೆ ಏನು ಕೋರ್ಟ್ ಅವ್ರದ್ದೇ ಒಂದು ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಟ್ಟಿದ್ದಾರೆ. ಆ ಪ್ಲಾಟ್ಫಾರ್ಮ್ ಪ್ರಕಾರ ಅವರು ಇದನ್ನ ರಿಸರ್ವೇಶನ್ ಚೇಂಜ್ ಮಾಡಬೇಕು. ಸಾರಿ, ನಾವು ಎಲ್ಲಾ ಪಾರ್ಟಿಗಳದ್ದು ವಿತ್ ನಾನು ಕೇಳ್ತಾ ಇದ್ದೀನಿ, ಫಾರ್ ಎ ಗುಡ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ. ಇನ್ನು ಎಷ್ಟು ವರ್ಷಗಳವರೆಗೂ ನಾವು ಈ ಮೀಸಲಾತಿ ವಿಚಾರದಲ್ಲಿ ಹೋಗ್ಬೇಕು? ಕಡಿಮೆ ಆಗೋದು ಯಾವಾಗ ಸರ್? ನಾವು ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀವಿ. ಮೀಸಲಾತಿಗೆ ಒಂದು ಪ್ರಿನ್ಸಿಪಲ್ ಇದೆ ಸರ್. ಯಾಕೆ 50% ನಿಗದಿ ಮಾಡೋದು ಒಂದು ಬೇಸ್ ಇದೆ. ಏನಪ್ಪಾ ಅಂತಂದ್ರೆ 50% ಯಾರು ಡೌನ್ ಟಾರ್ಡನ್ ಅಂತ ಯಾರು ಕರಿತೀವಿ ಅವ್ರಿಗೆ ಕೊಡೋಣ. ಇನ್ನು 50% ಎಲ್ಲಾ ಸಮುದಾಯದಲ್ಲೂ ಡೌನ್ ಟಾರ್ಡನ್ ಇರ್ತಕ್ಕಂಥವರು ಸಹ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬಂತು ಅಂತಾರೆ. ಆ 50% ಪ್ರಾವಿಷನ್ಸ್ ಕೊಡ್ತಾ ಇದ್ವಿ. ಅದನ್ನೇ ಕಿತ್ತಾಕ್ಬಿಟ್ರೆ ನೀವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಎಲ್ಲ ವರ್ಗದಲ್ಲಿರ್ಬೋದು, SC/STಗಳಿರ್ಬೋದು, ಜನರಲ್ಲಿರ್ಬೋದು, ಅಲ್ಪಸಂಖ್ಯಾತರಲ್ಲಿರ್ಬೋದು, ಅವ್ರಿಗೆ ಕೊಟ್ಟಿರ್ತಕ್ಕಂಥ 50% ಅದನ್ನು ನೀವು ತೆಗೆದ್ರೆ ದೇಶದ ಭವಿಷ್ಯ ಏನಾಗುತ್ತೆ? ಯಾರಿಗೂ ಈ ಕಲ್ಪನೆ ಇಲ್ಲ. ನನಗೆ ಅದೆಲ್ಲ ಕನ್ಸರ್ನ್ ಇಲ್ಲ ಸರ್. ನನಗಿರುವಂತ ಕನ್ಸರ್ನ್ ಏನು ಅಂತಂದ್ರೆ, ಈ ಮೀಸಲಾತಿಗಳು ಉಳ್ಳವರೇ ಹೆಚ್ಚಾಗಿ ಬಳಕೆಯನ್ನ ಮಾಡ್ಕೊಳ್ಳೋದು. ಹೌದು, ಉಳ್ಳವರಿಗೆ ಸರ್. ಇಲ್ಲದವರು ಇದನ್ನ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಪಾಪ ಅವ್ರಿಗೆ ಏನು ಸಿಗ್ತಾನಿಲ್ಲ. ನನಗೆ ಅನೇಕ ಕೇಸ್ಗಳನ್ನ ಹೇಳ್ಬೋದು. ಕಣ್ಮುಂದೆನೆ, ನಿಮ್ಮ ಕಣ್ಮುಂದೆನೆ ಇದೆ ಸುಧೀಂದ್ರ ಸರ್. ನಿಮ್ಮ ರಾಜಕೀಯ ಪಕ್ಷಗಳಲ್ಲೂ ಕೂಡ ಇದೆ. ಯಾರಿಗೆ ಮುಟ್ಟಬೇಕು ಆ ಮೀಸಲಾತಿಗಳು ಕರೆಕ್ಟ್ ಆಗಿ ಮುಟ್ತಾ ಇಲ್ಲ. ಯಾರ್ಯಾರು ದೊಡ್ಡವರು ಇದ್ದಾರೆ ಅವರೆಲ್ಲ ಇದನ್ನು ಮೀಸಲಾತಿ ಬಳಕೆ ಕ್ರೀಮಿ ಲೇಯರ್ ಅಂತ ಅದನ್ನೇ ಕರೆದಿದ್ರು. ಅದನ್ನ ಆಗ್ಲಿಕ್ಕೆ ಬಿಡಲ್ಲ ಸರ್. ನನಗಂತೂ ಈ ವಿಷಯದಲ್ಲಿ ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಮಿತ್ರರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿದ್ದಿಲ್ಲ. ಯಾಕೆಂದ್ರೆ ಇದನ್ನಂತೂ 100ಕ್ಕೆ 100 ಪಾಲು ಓಟನ್ನು ತಗೊಳ್ತಕ್ಕಂಥ ಒಂದು ತಂತ್ರ ಅಷ್ಟೇ ಇದು. ಯಾಕೆಂದ್ರೆ ಇವ್ರಿಗೂ ಗೊತ್ತು ಇದು ಆಲ್ರೆಡಿ ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ ಮುಂದೆಗಡೆ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇವರು ತಮಿಳುನಾಡು ಕೋರ್ಟ್ ಮಾಡಿದ್ರು, ತಮಿಳುನಾಡು ಅಲ್ಲೇ ಇದೆ. ಬಿಹಾರದ ಕೋರ್ಟ್ ಮಾಡಿದ್ರು, ಅದು ಸಹ ಅಲ್ಲೇ ಇದೆ. ಮಹಾರಾಷ್ಟ್ರ, ಹೌದು ಸರ್, ಅದು ಸಹ ಅಲ್ಲೇ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಷಯವನ್ನ ಇವರು ಗ್ಯಾರಂಟಿಯಾಗಿ ಹಾಕೊಂಡು ಇವತ್ತಿನ ದಿವಸ ಆ ವರ್ಗದ ಮತವನ್ನು ಸೆಳೆಯಲಿಕ್ಕೆ ಮಾತ್ರ. ಆ ರೀತಿ ಇರೋಗಿದ್ರೆ ಕೇವಲ 1 ತಿಂಗಳಲ್ಲಿ ನಾವು 4% ನೀವು ರಿಸರ್ವೇಷನ್ಸ್ ವಾಪಸ್ ಕೊಡ್ತೀವಿ ಅಂತ ಮುಸ್ಲಿಮ್ಸ್ ಹೇಳಿದ್ರಲ್ಲ, ಕೊಡ್ಸಿದಾರ ಇವತ್ತು? ಇದು ಅಷ್ಟೇ ಆಗೋದು.
ಇದು ಅಷ್ಟೇ ಮೂಗುಗ್ ತುಪ್ಪ ತರಿಸಿ ಕೂರಿಸುವಂತ ಒಂದು ಗ್ಯಾರಂಟಿ ಅಷ್ಟೇ ಇದು. ರದ್ದು ಮಾಡಿದ್ರಲ್ಲ, ಅದು ವಾಪಸ್ ಹೇಗಿತ್ತು ಹಾಗೆ ಕೂತ್ಕೊಂಡಿದ್ಯಾ? ಇಲ್ಲ ಸರ್, ಇಲ್ಲ ಮುಸ್ಲಿಮ್ಸ್ ಇದ್ದಿಲ್ಲ. ರಾಜ್ಯದಲ್ಲಿ ಇವ್ರು ತಂದಿರೋದನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ. ಅಲ್ಲ, ಇವ್ರು ತಂದಿರೋದು ಕ್ಯಾನ್ಸಲ್ Additional ಮಾಡಿದ್ರು. 4% ಕ್ಯಾನ್ಸಲ್ ಮಾಡಿದ್ವಿ. ಅದು cancel ಆಗಿದೆ. ಹೇಳಿದ್ದು ಅದು ನಾವು. ಅಲ್ಲ ಸರ್, ನಾನು ಹೇಳ್ತಿರೋದು ಅದೆಲ್ಲ ಇದೆ. ಮುಸ್ಲಿಮ್ಸ್ 4% ನಾವು ಕೊಟ್ಟಿದ್ದು. ಅದನ್ನ ಕೊಡ್ತೀವಿ ಅಂತ ನೀವು ಹೇಳಿದ್ರೆ ಕೊಟ್ಟಿಲ್ಲ. ಇಲ್ಲ ಸರ್, ನಾವು ಸರ್ಕಾರ ಬಂದು ಕೇವಲ ಒಂದು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರೆ it is in court. Sir, it is in court ಇವಾಗ. It has been posted in court ಇವಾಗ. ಚಂದ್ರಶೇಖರ್ ಅವರೇ, ಈ ಮೀಸಲಾತಿ 50% ಇಂದ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ವಿಚಾರದಲ್ಲಿ ಸ್ಟ್ಯಾಂಡ್ ಏನು? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ, ಯಾವ ವಿಚಾರಗಳು ಕೋರ್ಟ್ ಯಾಕೆ ಅವರು ತಮಾಷೆಯಾಗಿ ತಗೊಂಡಿದ್ದಾರೆ, ಇಟ್ಸ್ ನಾಟ್ ಸೀರಿಯಸ್ ಅಂತ ಹೇಳಿದ್ರೆ, ಯಾವುದು ಸಬ್ಜುಡೀಸ್ ಇದೆ ಇವನ್ ಅವನ್ನು ಕೂಡ ಬಿಡ್ತಿಲ್ಲ. ಅವರಿಗೆ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತು. ನೋಡಿ, ಇದೇ ಕ್ಯಾಸ್ಟಸ್ ಅಲ್ಲಿ ಅವ್ರು ಹೇಳ್ತಾರೆ ಬಿಹಾರಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಬಿಹಾರಲ್ಲಿ ಮಾಡಿರ್ತಕ್ಕಂಥದ್ದು ಕ್ಯಾಸ್ಟ್ ಸರ್ವೆ ಸ್ವಾಮಿ, ಕ್ಯಾಸ್ಟ್ ಸೆನ್ಸಸ್ ಅಲ್ಲ. ಭಾರತ ಸ್ವಾತಂತ್ರ್ಯ ಆದಾಗ ನಮ್ಮ ಸಂವಿಧಾನದಲ್ಲೇ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರು ಕ್ಯಾಸ್ಟ್ ಸೆನ್ಸಸ್ ಅನ್ನು ನಾವು ಮಾಡಬಾರ್ದು ಅಂತೇಳಿ. ಅದಕ್ಕೋಸ್ಕರನೇ 1941 ಲಾಸ್ಟ್ ಆಗೋಯ್ತು. 31 ಬ್ರಿಟಿಷರು ಮಾಡಿದ್ರು, 41 ಇಂಪ್ಲಿಮೆಂಟ್ ಆಗಲಿಲ್ಲ. ಅದಾದಮೇಲೆ 1990 ಸೆಪ್ಟೆಂಬರ್ 6ನೇ ತಾರೀಕು ಆನ್ ದ ಫ್ಲೋರ್ ಆಫ್ ದ ಹೌಸ್, ಮಂಡಲ್ ಕಮಿಷನ್ ವಿಚಾರದಲ್ಲಿ ಮಾತಾಡ್ತಾ ಇವರು ರಾಜೀವ್ ಗಾಂಧಿ ಅವರು ಹೇಳಿದ್ದು ಆನ್ ದ ಫ್ಲೋರ್ ಆಫ್ ದ ಹೌಸ್, ಜಾತಿಗಳ ಮಧ್ಯೆ ಇದು ಮಾಡಿಕೊಂಡು ನಾವು ರಾಜಕಾರಣ ಮಾಡೋಕ್ಕೆ ಬಿಡೋದೇ ಇಲ್ಲ ಯಾವತ್ತು ಅಂತೇಳಿ. 2009 ಇವ್ರದ್ದೇ UPA ಸರ್ಕಾರ ಇದ್ದಾಗ ಪ್ರಣಬ್ ಮುಖರ್ಜಿ, ಚಿದಂಬರಮು, ವೀರಪ್ಪ ಮೊಯ್ಲಿ ಇವು ಸೇರ್ಕೊಂಡು ಒಂದು ಕಮಿಷನ್ ಮಾಡಿಕೊಂಡು ಸೆನ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರದ್ದೇ ಟಾಪ್ ಲೆವೆಲ್ ಕಮಿಟಿ, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ, ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಯಾವತ್ತೂ ಮಾಡಬಾರ್ದು ಅಂತ ಹೇಳಿದ್ರು. 2011 ಸೆನ್ಸಸ್ ಬಂತಲ್ಲ, ಯಾಕೆ ಸ್ವಾಮಿ ರಾಜಕಾರಣಕ್ಕೆ ಬಿಡಲಿಲ್ಲ? ಪಾರ್ಟ್ ಬೈ ಪಾರ್ಟ್ ಬಿಟ್ರು. ಯಾಕೆ ಬಿಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಪ್ರಕಾರವೂ ಕೊಡ್ಲಿಕ್ಕಾಗಲ್ಲ. ಮತ್ತೆ ಅಕಸ್ಮಾತ್ ಬಿಟ್ರೆ ಕಾಂಗ್ರೆಸ್ ಅವ್ರಿಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ತಡೆದಿದ್ದು ಇಡೀ ದೇಶ ಹೊತ್ತಿ ಉರಿದು ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾಕಾ ಕಾಲರ್ಕ ಸಮಿತಿ ಬಂದಾಗ ಅಲ್ಲಿ ಗುರ್ತಿದ್ದು 1304 ಜಾತಿಗಳನ್ನ ಕಾಕಾ ಕಾಲರ್ಕ ಸಮಿತಿ. ಮಂಡಲ್ ವರದಿ ಬಂದಾಗ ಅಷ್ಟೊತ್ತಿಗಾಗ್ಲೇನೆ 5800 ಜಾತಿ ಗುರ್ತಿಸಿತ್ತು. 2011 ಸರ್ವೆ ಮಾಡಿದ್ರಲ್ಲ, ಎಷ್ಟು ಜಾತಿ ಗೊತ್ತಾ ಗುರ್ತಿದ್ದದು? 14 ಲಕ್ಷ ಜಾತಿ. ದಿಸ್ ಇಸ್ ದ ಕಾಂಪ್ಲಿಕೇಶನ್ ಇನ್ ಇಂಡಿಯಾ. 14 ಲಕ್ಷ ಜಾತಿ ಹೆಂಗೆ ಗುರ್ತಿಸ್ತೀರಿ? ಇನ್ನೊಂದು ಸರ್ವೆ ಬಂದ್ರೆ 20 ಲಕ್ಷಕ್ಕೆ ಹೋಗುತ್ತೆ ಸ್ವಾಮಿ. ಎಲ್ಲಿ 3,000, ಎಲ್ಲಿ 5,000, ಎಲ್ಲಿ 14 ಲಕ್ಷ? ಬೆಂಕಿ ಇಟ್ಬಿಡ್ತಾರೆ ಅಂತೇಳಿ ಅದಕ್ಕೇನೆ ರಾಹುಲ್ ಗಾಂಧಿ ಅವರು ಬೇಡ ಅಂತಿದ್ರು, ರಾಜೀವ್ ಗಾಂಧಿ ಅವರು ಬೇಡ ಅಂತಿದ್ರು, ಪ್ರತಿಯೊಬ್ಬರು ಬೇಡ ಅಂತಿದ್ರು. ಸಂವಿಧಾನ ಅಂಬೇಡ್ಕರ್ ಮಾಡಿದ್ದು ಸೆನ್ಸಸ್ ಮಾಡಬಾರ್ದು ಅಂತೇಳಿ ಸರ್ವೆ. ಈಗ ಮಾಡ್ತೀರಾ ಸರ್ವೆ ಅಂತ ಹೇಳಿದ್ರೆ ಎಕನಾಮಿಕಲಿ ಮತ್ತೆ ಸೋಷಿಯಲ್ ಸರ್ವೆ ಮಾಡಬೇಕು. ಅದನ್ನೇ ಈಗ ಕಾಂಗ್ರೆಸ್ ಈ ಸೆನ್ಸಸ್ ಅಂತೇಳಿ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧಿ, ದೇಶಕ್ಕೆ ವಿರೋಧಿ ಆಗ್ತಕ್ಕಂಥದ್ದು ಸೆನ್ಸಸ್ ವಿಚಾರ. ದೇ ಕ್ಯಾನ್ ನೆವರ್ ಡೂ ಇಟ್. ಇವತ್ತು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನೇ ಹೇಳ್ತಿದ್ದು, ಮಾಡಕ್ ಸಾಧ್ಯವೇ ಇಲ್ಲ. ಯಾಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಇಡೀ ದೇಶಕ್ಕೆ ಬೆಂಕಿ ಇರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತಾ ಇದ್ದು. ಮೋದಿ ಅವರು ಮಾತಾಡೋದು ವಿಷಯದಲ್ಲಿ ವಿಕಸಿತ ಭಾರತ 2047 ಹೇಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು 1000 ವರ್ಷಕ್ಕೆ 5 ವರ್ಷ ಅಡಿಪಾಯ ಆಗಿರ್ಬೇಕು ಅಂತ ಹೇಳಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಮೋದಿ ಮಾತಾಡಿದ್ರೆ ಇವ್ರೇನ್ ಮಾತಾಡ್ತಾರೆ? ದಾರಿ ನಿಂತ್ಕೊಂಡು ಮೀಡಿಯಾದವರೇ ನಿನ್ ಜಾತಿ ಯಾವುದು, ನಿನ್ನ ಓನರ್ ಏನು, ಕಂಪ್ನಿ ಓನರ್ ಜಾತಿ ಏನು, ದಾರಿ ಒಳಗಡೆ ಜಾತಿ ಅಂತ ಹೇಳಿ ಈ ಜಾತಿ ಒಡೆಯೋದಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಜಾತಿ ಅಂತಕ್ಕಂಥದ್ದು ದೇಶವನ್ನ ಹೆಸರೇನು ಅಂತ ಕೇಳಿದ್ದು, ಜಾತಿ ಅಂತ ಹೇಳ್ತಾ ಇರೋದು ನೀವು. ನಿನ್ ಓನರ್ ಹೆಸರೇನು ಅಂತ ಕೇಳಿ ಜಾತಿ ಹೇಳ್ತಾರೆ. ಪ್ರತಿಯೊಂದರಲ್ಲೂ ಜಾತಿ, ಪ್ರತಿಯೊಂದರಲ್ಲೂ ಹಿಂದೂ, ಪ್ರತಿಯೊಂದರಲ್ಲೂ ಮುಸ್ಲಿಂ. ಇದು ಬಿಟ್ರೆ ಸ್ವಲ್ಪ ಗ್ರೋ ಅಪ್ ಆಗಿ ಒಕ್ಕಲಿಗರಿಗೆ ಓಟ್ ಹಾಕಿ ಸಿದ್ದರಾಮಯ್ಯನವರು ಮುಂಚೆ ಹಿಂದೂ ಮುಸ್ಲಿಂ ಇದು ಅಂತ ಕುಟ್ಕೊಳ್ಳಿಲ್ಲ. ಸತ್ಯ ಹೇಳಿದ್ರು ಸಿದ್ದರಾಮಯ್ಯನವರು, ಸತ್ಯ ಹೇಳಿದ್ರು DK ಶಿವಕುಮಾರ್ ಅವರು. ಹೌದು, ನಾನು ಇದ್ದಾಗ 8 ಮಕ್ಕಳಿಗೆ ನಿಜಾಂಶ ಹೇಳೋದಕ್ಕೆ ತಪ್ಪೇನ್ರಿ? ಅದು ತಾಕತ್ತಿದ್ರೆ ನೀವು ಒಪ್ಕೊಳ್ಳಿ. ತಾಕತ್ ನಿಮ್ಗಿದ್ರೆ ನೀವು ಒಪ್ಕೊಳ್ಳಿ. ಅದನ್ನ ನೀವು ಬೆಂಕಿ ಇಡ್ತಾ ಇದ್ರ ಅಂತ ಬರೀ ಮಾತಾಡ್ಲಿಕ್ಕೆ ಹಲಾಲು ನಾನು ಒಂದು ವಿರಾಮ ತಗೊಳ್ಬೇಕು. ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಜಮ್ಮು ಕಾಶ್ಮೀರಕ್ಕಿರುವಂತ ವಿಶೇಷ ಸ್ಥಾನಮಾನವನ್ನ ಕೂಡ ನಾನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ವಾಪಸ್ ಬಂದು ಜಮ್ಮು ಕಾಶ್ಮೀರ ಈಗ ನಮ್ಮೊಳಗೆ ಸೇರ್ಕೊಳ್ತಾ ಇದೆ, ಒಂದು ನಮ್ಮ ದೇಶದ ರಾಜ್ಯವಾಗಿದೆ ಅಂತ ಹೇಳಿ ಖುಷಿ ಪಡಬೇಕಾದ್ರೆ ಮತ್ತೆ ಅದಕ್ಕೆ ವಿಶೇಷ ಸ್ಥಾನಮಾನ ಅಂತ ಹೇಳಿದ್ರೆ ಮತ್ತೆ ಸಪರೇಟ್ ಮಾಡುವಂಥ ಕೆಲಸ ಅನ್ನುವಂಥ ಒಂದು ವಾದವೂ ಕೂಡ ಬರ್ತಾ ಇದೆ. ಕಾಂಗ್ರೆಸ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಈ ವಿಚಾರದಲ್ಲಿ? ವಾಪಸ್ ಬರ್ತೀನಿ.